ಅದಕ್ಕೆ ಕಾರಣಕ್ಕೂ ಈ ಕ್ಷೇತ್ರದ ಜನ, ಈ ತಾಲೂಕಿನ ಜನ, ಈ ದೊಡ್ಡವಳ್ಳಿಯ ಜನ ಅಂತ ಅನ್ನೋದಕ್ಕೆ ಬಹಳ ಹೆಮ್ಮೆ ಆಗೋದು. ಹೇಳಿ ಸುಮ್ಮನೆ ಇರ್ಬೇಕು ನೀವೆಲ್ಲ ಹುಡುಗರು, ಸಂತೋಷ ಆಗ್ತದೆ. ಹಾಗಾಗಿ ಈ ಒಂದು ಸಂತೋಷದ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ 40 ವರ್ಷಗಳಿಂದ ನಾವೆಲ್ಲರೂ ಕೂಡ ಮನೆಯ ಮಗನಿಗಿಂತ ಹೆಚ್ಚಾಗಿ ಬಾಕಿ ಎಲ್ಲ ಕಷ್ಟ ಸುಖಗಳಲ್ಲಿ, ಎಲ್ಲ ಹೋರಾಟಗಳಲ್ಲಿ, ಏನೇ ಆಪತ್ತು ಬಂದರೂ, ಏನೇ ಅಪಪ್ರಚಾರಗಳಲ್ಲಿದ್ದರೂ, ಏನೇ ಷಡ್ಯಂತ್ರಗಳಿದ್ರೂ ಕೂಡ ನಮ್ಮೂರಿನ ಮಗ ಯಾವುದೇ ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ, ನಮಗೆ ಗೌರವವನ್ನು ಕೊಡಬಾರದು ಅಂತಕ್ಕಂಥ ನಂಬಿಕೆಯನ್ನ ಇಟ್ಕೊಂಡು ಇವತ್ತು ಸಾಗಿದ್ದೀರಾ, ಸೆಳೆದಿದ್ದೀರಾ. ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದರಲ್ಲಿ ಮೊದಲನೇ ಪಾತ್ರ ತಮ್ಮದು ಅಂತಕ್ಕಂಥದ್ದನ್ನ ಧನ್ಯವಾದಗಳನ್ನ ಹೇಳಬೇಕು. ನಾನು ಯಾವತ್ತಿದ್ರೂ ನಿಮ್ಮ ಮನೆ ಮಗ, ನಿಮ್ಮೂರಿನ ಮಗ, ನಿಮ್ಮ ಸೇವಕ, ಯಾವತ್ತಿದ್ರೂ ನಾನು ಶಿವಕುಮಾರನೇ ಹೊರತು ಬೇರೆ ಯಾರೂ ಅಲ್ಲ. ನಿಮ್ಮ ತಂದೆ ತಾಯಂದಿರು, ಅಣ್ಣ ತಮ್ಮಂದಿರು ಇವತ್ತು ಏನು ಸಾಕಿ ಸಲುಬಿದ್ದಾರೆ, ನೀವರು ಹೋರಾಟ ಮಾಡಿ ಯುವಕರೆಲ್ಲರೂ ಕೂಡ ಬೆನ್ನಿಗೆ ಬೆನ್ನು ಕೊಟ್ಟು, ಹೆಗಲಿಗೆ ಹೆಗಲು ಕೊಟ್ಟು ನಮ್ಮಣ್ಣನಿಗೆ ನೋವಾಗಬಾರದು ಅಂತ ಹೇಳಿ ಎಲ್ಲ ಸಂದರ್ಭಗಳಲ್ಲೂ ಕೂಡ ಜೊತೆಯಲ್ಲಿ ಪಯಣವನ್ನ ಸಾಧಿಸಿ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತು ನಾನು, ನಮ್ಮಣ್ಣ, ನಮ್ಮ ಕುಟುಂಬ ಸಂಪೂರ್ಣವಾಗಿ ನಿಮ್ಮೆಲ್ಲರ ಜೊತೆ ಇದ್ದೇವೆ. ನಿಮ್ಮೆಲ್ಲ ಭಾವನೆಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಸಂಪೂರ್ಣವಾದಂತ ಧನ್ಯವಾದಗಳನ್ನ ತಿಳಿಸ್ತಾ ಕೊನೆಯ ಉಸಿರಿಯವರೆಗೂ ಕೂಡ ನಾನಾಗ್ಲಿ, ಡಿ.ಕೆ. ಶಿವಕುಮಾರ್ ಅವರಾಗ್ಲಿ, ನಮ್ಮಣ್ಣ, ನಮ್ಮ ಕುಟುಂಬದವರಾಗ್ಲಿ ನಿಮ್ಮ ಜೊತೆ ಪ್ರಾಮಾಣಿಕವಾಗಿ ನಿಮ್ಮ ಮಕ್ಕಳಾಗಿ ಪ್ರಾಮಾಣಿಕವಾದಂತಹ ಸೇವೆಯನ್ನ ಮಾಡ್ತಾ ನಿಮಗೆ ಯಾವುದೇ ಚ್ಯುತಿ ತರುವ ರೀತಿಯಲ್ಲಿ, ಈ ದೊಡ್ಡಾಳಿಗಳಿಗೆ ಯಾವುದೇ ಚ್ಯುತಿ ತರುವ ರೀತಿಯಲ್ಲಿ, ಈ ಕನಕಪುರಕ್ಕೆ ಯಾವುದೇ ಚ್ಯುತಿ ತರುವ ರೀತಿಯಲ್ಲಿ, ಈ ಕರ್ನಾಟಕದ ಕನ್ನಡಗಳಿಗೆ ಯಾವುದೇ ರೀತಿಯ ಧಕ್ಕೆ ಆಗದ ರೀತಿಯಲ್ಲಿ ನಾವು ನಡ್ಕೊಳ್ತೇವೆ ಅಂತ ಹೇಳಿಕೋಸ್ಕರ ಇಲ್ಲಿ ಬಂದಿದ್ದೇವೆ. ನಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ಮುಂದುವರಿಲಿ ಇರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ತಮ್ಮನ್ನು ಕುರಿತು ಮಾತನಾಡ್ತಾರೆ. ನೋಡು, ನಿಮ್ಗೆ ಏನಾದ್ರು ನನ್ನ ಬಗ್ಗೆ ಗೌರವ ಸಾಕು, ಇದನ್ನ ಕಿತ್ತಿದ್ರೆ ಸಾಕು. ಆಗೋದಲ್ಲ, ಇದು ಅಗ್ರಿಮೆಂಟ್, ನಮ್ಮದು ನಿಮ್ಗೆ ಅಗ್ರಿಮೆಂಟ್ ಆಯ್ತು. ಸುಮ್ಮನೆ ಬಂದ್ರೆ ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ತಾಯಂದಿರೇ, ನನ್ನೆಲ್ಲ ಸಹೋದರರೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ಮುಖಂಡಗಳೇ, ಸ್ನೇಹಿತರೆ, ಇದೊಂದು ದೊಡ್ಡಹಳ್ಳಿಯ
ಇತಿಹಾಸಕ್ಕೆ ಇದೊಂದು ದೊಡ್ಡ ಸಾಕ್ಷಿ ದಿನ. ಒಬ್ಬನಲ್ಲ, ಇಡೀ ಕನಕಪುರ ತಾಲೂಕಿನಲ್ಲಿ, ಇಡೀ ರಾಜ್ಯದಲ್ಲಿ ಈ ದೊಡ್ಡಹಳ್ಳಿ ಮತ್ತು ವಿವಿಎಂಬಲ್ಲಿ ಹೋಬಳಿ ಜನತೆಗೆ ಆ ಗೌರವ ಸೇರಬೇಕು ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. 85ರಿಂದ ವಿಧಾನಸಭೆಗೆ ನಿಂತಾಗ, ತಿರುಗಾ ಜಿಲ್ಲಾ ಪಂಚಾಯತಿ ನಿಂತಾಗ, ಇವತ್ತು ನಮ್ಮ ಡಿ.ಕೆ. ಶಿವಲಿಂಗೇಗೌಡರು ಇಲ್ಲ, ಕುರ್ಸಾಗೌಡರು ಇಲ್ಲ, ಮರೇಗೌಡರು ಇಲ್ಲ, ನಮ್ಮ ನೀರು ಪೈಕಿ ನಮ್ಮ ಸೋಮರಾಜ್ ಇಲ್ಲ, ಕರಿಯಪ್ಪ ಇಲ್ಲ, ಅನೇಕ ಹಿರಿಯರೆಲ್ಲ ಇವತ್ತು ಇಲ್ಲದೆ ಇರ್ಬೋದು. ಆದರೆ ಅವರೆಲ್ಲ ಕೂಡ ತ್ಯಾಗವನ್ನು ಮಾಡಿ ನನಗೆ ಬೆನ್ನೆಲುಬಾಗಿ ನಿಂತುಕೊಂಡು ನನಗೆ ಆಶೀರ್ವಾದ ಮಾಡಿ ನಿಮ್ಮನ್ನೆಲ್ಲ ಒಟ್ಟೆ ನಿಂತ್ಕೊಂಡೋಗಿ ಎಲ್ಲ ಜಾತಿ ಎಲ್ಲ ಧರ್ಮದ ಜನರು ಈ ಡಿ.ಕೆ. ಶಿವಕುಮಾರ್ ನಮ್ಮ ಮನೆ ಮಗ ಅಂತೇಳಿ ನೀವೆಲ್ಲ ನನಗೆ ಸಾಕಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದೇವೆ. ಇವತ್ತು ನಾನು ಬಂದಿರೋದು ನಾನೊಬ್ಬ ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ಳಿಕ್ಕೆ ಇಲ್ಲಿ ಬಂದಿಲ್ಲ. ಎಷ್ಟೇ ದೊಡ್ಡ ಸ್ಥಾನದಲ್ಲಿ ಇವತ್ತು ರಾಜ್ಯದ ಒಂದು ದೊಡ್ಡ ಸ್ಥಾನದಲ್ಲಿ ನಾನಿದ್ದು ಕೂಡ ನಿಮ್ಮೂರಿನ ಮಗ ಈ ಡಿ.ಕೆ. ಶಿವಕುಮಾರ್, ನಿಮ್ಮ ಕುಟುಂಬದ ಒಬ್ಬ ಸದಸ್ಯ, ಅದನ್ನೆಲ್ಲ ಯಾರು ಕೂಡ ಮನೆಗೆ ಹೋಗ್ತೀವಿ. ಈಗಾಗಲೇ ಸುರೇಶ್ ಹೇಳಿದಂಗೆ ನನ್ನನ್ನ ಬಿಜೆಪಿಯವರು ಜೈಲು ಕಳಿಸಿದಾಗ ನಿಮಗೆ ಗೊತ್ತಿತ್ತು ಈ ಡಿ.ಕೆ. ಶಿವಕುಮಾರ್ ಯಾವ ತಪ್ಪು ಕೂಡ ಮಾಡಿಲ್ಲ ಅಂತೇಳಿ. ನಿಮ್ಮ ಸ್ವಾಭಿಮಾನಕ್ಕೆ, ನಿಮ್ಮೂರಿನ ಗೌರವಕ್ಕೆ, ನಮ್ಮೂರಿನ ಗೌರವಕ್ಕೆ ಯಾವುದನ್ನು ನಾ ಈ ಕ್ಷೇತ್ರದ ಜನತೆ ಗೌರವಕ್ಕೆ ಅಂತ ಕೇಳಂತ ಕೆಲಸ ಮಾಡಿಲ್ಲ. ಆದರೆ ರಾಜಕೀಯವಾಗಿ ದೊಡ್ಡ ಷಡ್ಯಂತ್ರ ನಡೀತು. ಆದರೂ ನೀವು ಪ್ರಾರ್ಥನೆ ಮಾಡಿದ್ರಿ, ನೀವು ಅರ್ಕೆ ಕಟ್ಕೊಂಡ್ರಿ, ನೀವು ಹೋರಾಟವನ್ನು ಮಾಡಿದ್ರಿ, ನನಗೆ ಒಳ್ಳೇದಾಗಬೇಕು ಅಂತೇಳಿ ಪ್ರತಿಯೊಂದು ಮನೆಯವರು ಕೂಡ ಬಯಸಿ ನನ್ನನ್ನ ಕಳೆದ ಚುನಾವಣೆಯಲ್ಲಿ ಕೂಡ ಈ ಸಂದರ್ಭದಲ್ಲಿ ಹೆಚ್ಚು ಮತವನ್ನು ಕೊಟ್ಟು ಆಶೀರ್ವಾದ ಮಾಡಿ ಈ ಅಧಿಕಾರ ಪಡಲಿಕ್ಕೆ ತಾವೆಲ್ಲ ಕಾರಣಕರ್ತರಾದ್ವಿ. ನನಗೆ ಅಧಿಕಾರ ಸಿಕ್ತು. 136 ಜನ ಆಯ್ಕೆ ಆದ್ವಿ ರಾಜ್ಯದಲ್ಲಿ. ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ನಾನು, ಸಿದ್ದರಾಮಯ್ಯನವರು ಮತ್ತು ಅನೇಕ ಎಲ್ಲ ಮುಖಂಡಗಳೆಲ್ಲ ಒಟ್ಟು ಸೇರಿ ನಮ್ಮ ಚುನಾವಣಾ ಪ್ರಚಾರ ಮಾಡೋದಕ್ಕೆ ಅಧಿಕಾರ ಸಿಕ್ತು. ಒಂದಷ್ಟು ದಿನ ಲೇಟ್ ಆಗಿರ್ಬೋದು, ಆದರೂ ಕೂಡ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರೆಲ್ಲ ಸೇರಿ ಅಧಿಕಾರ ಹಂಚಿಕೆ ಪ್ರಾಮಾಣಿಕತೆಯಿಂದ ಏನು ನಾವು ಮಾತು ಕೊಟ್ಟಿದ್ದೇವೆ ನುಡಿದಂತೆ ನಡೆಯಬೇಕಾಗಿದೆ ಅಂತೇಳಿ ಇವತ್ತು ಅಧಿಕಾರವನ್ನು ಕೊಟ್ಟು ಇಡೀ ರಾಜ್ಯ, ಇವತ್ತು ನೀವು ಡಿ.ಕೆ. ಅಂತ ಹೇಳ್ತೀರಿ. ಡಿ.ಕೆ. ಅಂದ್ರೆ ಯಾರು? ದೊಡ್ಡಹಳ್ಳಿ ಕೆಂಪೇಗೌಡರ ಮಗ ಶಿವಕುಮಾರ್. ಅದನ್ನ ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಟಿವಿ ನೋಡ್ತಾ ಇದ್ದೆ ಒಂದು 4-5 ದಿನದಲ್ಲಿ. ಎಲ್ಲ ಮಾಧ್ಯಮದವರೆಲ್ಲ ನಮ್ಮ ಊರಲ್ಲಿ ಬಂದು